ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿಗೆ ಅಂತಿಮ ಮುದ್ರೆ ಹಾಕಿದ ಬಳಿಕ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ರಾಜೀನಾಮೆಗೂ ಮುನ್ನ ವರದಿ ಅಂಗೀಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಿಂದೆ ವರದಿಗೆ ಸಹಿ ಹಾಕಲಿಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡಿದ್ದಾರೆ ಅಂತ. ಕಡೆ ಕ್ಷಣದ ನಿರ್ಧಾರಗಳು. ಸಿದ್ದರಾಮಯ್ಯನವರೇ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಫಸ್ಟ್ ಪುಷ್ ಮಾಡಿದ್ದು ಆ ಪ್ರೋಸೆಸ್ಸನ್ನು. ಅದಾದಮೇಲೆ ಅದು ವರದಿಯನ್ನು ಅಂಗೀಕಾರ ಮಾಡ್ಕೊಳ್ಳೋದು, ವರದಿಯನ್ನು ಕೊಡುವಂಥದ್ದು ಅದೆಲ್ಲ ತಡ ಆಯಿತು. 10 ವರ್ಷ ಆದಮೇಲೆ ಬಂದಂಥ ಹಿನ್ನೆಲೆಯಲ್ಲಿ ಅದು ತುಂಬ ಲೇಟ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ರಿಜೆಕ್ಟ್ ಮಾಡಲಾಯಿತು. ಮತ್ತೊಮ್ಮೆ ಹೊಸದಾಗಿ ಗಣತಿಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಯಿತು. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಈಗ ಸಿದ್ದರಾಮಯ್ಯನವರು ಅದನ್ನು ಸಹಿ ಹಾಕಿ ಅಂಗೀಕಾರ ಮಾಡಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಒಂದು ಮಹತ್ವದ ನಿರ್ಣಯಗಳಲ್ಲಿ ಇದು ಕೂಡ ಒಂದು. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತೇ ಅಂಗೀಕಾರ ಮಾಡ್ತಾರಾ, ಅದಾದ್ಮೇಲೆ ಅದರ ಬಹಿರಂಗ ಆಗತ್ತಾ ಅಂಕಿ ಅಂಶ, ಕಾದ್ ನೋಡ್ಬೇಕು. ಅಹಿಂದ ವರ್ಗಗಳ ಚಾಂಪಿಯನ್ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯ, ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾರೆ. ಆ ಮತಗಳು ಪ್ರಮುಖವಾಗಿ ಕಾಂಗ್ರೆಸ್ಗೆ ಬರಲಿಕ್ಕೂ ಕೂಡ ಪ್ರಮುಖ ಕಾರಣಕರ್ತರು ಅದು ಸಿದ್ದರಾಮಯ್ಯನವರು. ಯಾವಾಗಲೂ ಜಾತಿ ಜನಗಣತಿ ಅನ್ನುವಂಥದ್ದನ್ನ ಗುರಾಣಿ ರೀತಿಯಾಗಿ ಬಳಸ್ಕೊಳ್ತಾರೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅನ್ನುವಂಥ ಆರೋಪಗಳೆಲ್ಲ ಕೇಳಿ ಬರ್ತಾ ಇತ್ತು. ಈಗ ಅವರು ರಾಜೀನಾಮೆ ಕೊಡುವಂಥದ್ದು ಪಕ್ಕಾ ಆಗ್ತಿದ್ದ ಹಾಗೆ ಫೈನಲಿ ಅದನ್ನು ಅಂಗೀಕಾರ ಮಾಡಿ ಬಹಿರಂಗ ಮಾಡಲಾಗತ್ತಾ ಅನ್ನುವಂಥ ಒಂದು ಕುತೂಹಲ ಇದೆ. ಏಕೆಂದರೆ ಇದೆಲ್ಲದಕ್ಕೂ ಕೂಡ ಈ ಹಿಂದೆ ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಎಲ್ಲರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಸಿದ್ದರಾಮಯ್ಯನವರೇ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಜನಗಣತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪ್ರೋಸೆಸ್ ಅನ್ನು ಶುರು ಮಾಡಿದ್ದು. ಅದಾದಮೇಲೆ ಮೊದಲ ವರದಿ ಅದನ್ನು ಅಂಗೀಕಾರ ಮಾಡಿ ಡಿಲೇ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ಎರಡನೇ ಬಾರಿಗೆ ಇದು ಮಾಡಲಾಯಿತು. ಈಗ ಕೊನೆಯ ಮಹತ್ವದ ನಿರ್ಧಾರಗಳಲ್ಲಿ ಜಾತಿ ಜನಗಣತಿಯನ್ನ ಅಂಗೀಕಾರ ಮಾಡಿ ಅದನ್ನ ಬಹಿರಂಗ ಮಾಡ್ತಾರ ಅನ್ನುವಂಥ ಕುತೂಹಲ ಇದೆ. ಆ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಿದ್ರೆ ಪೃಥ್ವಿ, ಈ ಹಿಂದೆ ಜಾತಿ ಸಮೀಕ್ಷೆಯನ್ನು 2013 ಸರ್ಕಾರದ ಸಂದರ್ಭದಲ್ಲಿ ಮಾಡಿದರು. ಆದರೆ ಕಾರಣಾಂತರಗಳಿಂದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವ್ರಿಗೂ ಅವರು ಹೇಳೋ ಪ್ರಕಾರ ನನ್ನ ಟೈಮಲ್ಲಿ ಅದು ವರದಿ ರೆಡಿ ಆಗಲಿಲ್ಲ ಅಂತ ಹೇಳಿದ್ರು. ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ವರದಿ ರೆಡಿ ಆಯಿತು. ಆದರೆ ಅವತ್ತು ಹಿಂದುಳಿದ ವರ್ಗದ ಸಚಿವವಾಗಿದ್ದಂಥ ಪುಟ್ಟರಂಗ ಶೆಟ್ಟಿಯವರು ಕುಮಾರಸ್ವಾಮಿ ಅವರಿಗೆ ವರದಿಯನ್ನು ಅಪ್ರೂವ್ ಮಾಡಲಿಕ್ಕೆ ಮತ್ತು ಅಂಗೀಕಾರ ಮಾಡಿ ವರದಿಯನ್ನು ಜಾರಿ ಮಾಡಲಿಕ್ಕೆ ಮನವಿ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿಯವರ ಮಾತು ಕೇಳಲಿಲ್ಲ ಕುಮಾರಸ್ವಾಮಿ ಡಿಲೇ ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಕೇಳಿಬಂತು. ಅದಾದ ಬಳಿಕ ವರದಿಗೆ 10 ವರ್ಷಗಳಾಯಿತು. 10 ವರ್ಷಗಳಾದ ತಕ್ಷಣ ವರದಿ ಡಿಲೇ ಆದ ಕಾರಣಕ್ಕಾಗಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಯಿತು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋದಾಗ ವರದಿಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ಹೊಸದಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ವತಃ ರಾಹುಲ್ ಗಾಂಧಿಯವರು ಸೂಚನೆ ಕೊಟ್ಟರು. ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಆಯೋಗದ ಮುಖಾಂತರ ಇದೀಗ ಜಾತಿ ಸಮೀಕ್ಷೆಯನ್ನು ಮಾಡಿಸಿರ್ತಕ್ಕಂಥದ್ದು. ಈಗಾಗಲೇ ಜಾತಿ ಸಮೀಕ್ಷೆ ಎಲ್ಲ ಸಂಪೂರ್ಣ ವರದಿ ಈಗಾಗಲೇ ರೆಡಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ವರದಿಯನ್ನು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ವರದಿಯನ್ನು ತೆಗೆದುಕೊಳ್ಳದೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರ ಪಾಲಿಗೆ ಅತಿ ದೊಡ್ಡ ವಿಲನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಜಾತಿ ಸಮೀಕ್ಷೆ ವರದಿಯನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ರಾಜಕೀಯ ಮಾಡಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಿತ್ತು. ಪ್ರತಿ ಬಾರಿ ಕೂಡ ಜಾತಿ ಸಮೀಕ್ಷೆಯನ್ನು ಮುಂದಿಟ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ ಅಂತೇಳಿ ವಿಪಕ್ಷಗಳು ಕೂಡ ಆರೋಪಗಳನ್ನ ಮಾಡ್ತಿದ್ರು. ಇದೀಗ ಜಾತಿ ಸಮೀಕ್ಷೆ ವರದಿ ರೆಡಿಯಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ನಾಳೆ ರಾಜೀನಾಮೆ ನೀಡ್ತಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾಳೆ ಜಾತಿ ಸಮೀಕ್ಷೆ ವರದಿಯನ್ನು ಪಡೆಯುವಂಥ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು, ದಲಿತರ ಕೆಂಗಣಿಗೆ ಗುರಿಯಾಗಬಾರ್ದೆಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ನಾನು ಕೊನೆಯ ದಿನ ನಾನು ವರದಿಯನ್ನು ನಾನು ಪಡೆದುಕೊಂಡಿದ್ದೆ ಅನ್ನೋ ಮುಖಾಂತರ, ಆ ವರದಿಯನ್ನು ಪಡೆದುಕೊಳ್ಳುವ ಮುಖಾಂತರ ಮುಂದಿನ ಮುಖ್ಯಮಂತ್ರಿಗಳ ಹೆಗಲಿಗೆ ವರದಿಯನ್ನು ಜಾರಿ ಮಾಡುವ ಜವಾಬ್ದಾರಿಯನ್ನು ಹೊರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಜಾತಿ ಸಮೀಕ್ಷೆ ಅನ್ನೋದು ಬಹುಶಃ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಜಿ ಆದ ಮೇಲೆ ಕೂಡ ಅದು ಅತಿ ದೊಡ್ಡ ಅಸ್ತ್ರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಹಿಂದ ಸಂಘಟನೆಗಳು ಮತ್ತು ಹಿಂದುಳಿದ ವರ್ಗದ ಒಕ್ಕೂಟಗಳು ಕೂಡ ಜಾತಿ ಸಮೀಕ್ಷೆ ವರದಿಯನ್ನು ಸರ್ಕಾರ ಪಡಿಬೇಕು, ಆ ವರದಿಯನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ನಂತರ ಸದನದಲ್ಲಿ ಮಂಡಿಸಬೇಕಂತೇಳಿ ಎಲ್ಲೊಂದು ಕಡೆ ಒತ್ತಡವನ್ನು ಹಾಕ್ತಿದ್ವು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ ವರದಿಯನ್ನು ಪಡೆದ ನಂತರ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ಆ ಮುಖಾಂತರ ಅಹಿಂದ ಸಮುದಾಯ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಿರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ವರದಿಯನ್ನು ಜಾರಿ ಮಾಡುವಂತೆ ಒತ್ತಾಯ ಏರುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸ್ವತಃ ಹೈಕಮಾಂಡ್ 2ನೇ ಬಾರಿ ಜಾತಿ ಸಮೀಕ್ಷೆ ವರದಿಯನ್ನ ಮಾಡಲಿಕ್ಕೆ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಜಾತಿ ಸಮೀಕ್ಷೆಯನ್ನು 2ನೇ ಬಾರಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮವಾಗಿ ಜಾಣ ಹೆಜ್ಜೆ ನೀಡ್ತಿದ್ದಾರೆ. ಆ ಮುಖಾಂತರ ಮತ್ತೆ ಜಾತಿ ಸಮೀಕ್ಷೆ ಎಂಬ ಅಸ್ತ್ರವನ್ನ ತನ್ನ ಬಗಲಲ್ಲಿ ಇಟ್ಕೊಳ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿ. ಓಕೆ ಪಟೇಲ್ರೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಸಿಎಂ ಸ್ಥಾನ ಬಿಡ್ಲಿಕ್ಕೆ ಸಿದ್ದರಾಮಯ್ಯ ಟೀಮ್ ಷರತ್ತನ್ನ ಹಾಕಿದೆ ಅಂತ. ಡಿಕೆಶಿ ಸಿಎಂ ಸಂಪುಟದಲ್ಲಿ 4 ಡಿಸಿಎಂಗಳು ಇರ್ತಾರ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿ ಕೋಟಾದಡಿಯಲ್ಲಿ ಡಿಸಿಎಂಗಳನ್ನ ನೇಮಕ ಮಾಡಲಾಗುತ್ತಾ? ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನವನ್ನ ಕೊಡಲಾಗುತ್ತಾ? ಸಿದ್ದರಾಮಯ್ಯ ಹೇಳಿದವರಿಗೆ ಮಂತ್ರಿ ಸ್ಥಾನ ಅಂತ ಹೇಳಲಾಗ್ತಾ ಇರುವಂಥದ್ದು ಪ್ರಮುಖ 20 ಸ್ಥಾನಗಳಿಗೆ, 20 ಜಾಗಗಳಿಗೆ. ಡಿಕೆಶಿ ಸಿಎಂ ಆದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ. ಪಕ್ಷದ ಚುಕ್ಕಾಣಿ ಹಿಡಿಯಲಿರುವಂಥದ್ದು ವಾಲ್ಮೀಕಿ ನಾಯಕ. ಈಗಿರುವಂತ ಸಚಿವ ಸ್ಥಾನದ ಜೊತೆಗೆ ಸತೀಶ್ಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಅಂತ ಹೇಳಲಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸಚಿವರಾಗಿದ್ದುಕೊಂಡು ಡಿಸಿಎಂ ಆಗಿದ್ದುಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ನಾಳೆ ತಪ್ಪಿದ್ರೆ ನಾಡಿದ್ದು ಜಾರಕಿಹೊಳಿಗೆ ಪಟ್ಟ ಕೊಡುವಂತ ಸಾಧ್ಯತೆ ಇರುವಂಥದ್ದು. ಅದು ಫಸ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಅವರು ಸಿಎಂ ಸ್ಥಾನಕ್ಕೆ ಇರಬೇಕು, ತದನಂತರ ಯಾರು ಕೆಪಿಸಿಸಿ ಅಧ್ಯಕ್ಷರು ಅಂತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಂತಿಮ ಘಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಬದಲಾವಣೆಯ ಬಿರುಗಾಳಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಪಟೇಲ್ರಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಈ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಅದರ ಹಿಂದೆ ಅವ್ರದ್ದೊಬ್ಬರದ್ದೇ ಹಿತಾಸಕ್ತಿ ನೋಡ್ತಾ ಇಲ್ಲ ಅವರು. ಇಲ್ಲಿ ಮೇನ್ಲಿ ಓಕೆ ಹೈಕಮಾಂಡ್ ಹೇಳ್ತು, ಹೌದು ಬಿಟ್ಕೊಟ್ಟೆ, ಆದ್ರೆ ಅದರ ಹಿಂದೆ ಅವರ ಜೊತೆ ಇರುವಂತವರಿಗೂ ಕೂಡ ಆಯಾ ಕಟ್ಟಿನ ಜಾಗವನ್ನ ಮತ್ತೆ ಮೂಲೆ ಗುಂಪಾಗದ ರೀತಿಯಲ್ಲಿ ಸ್ಥಾನಮಾನವನ್ನ ಕೊಡಿಸಿ, ಉಳಿದಂತೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಇದೆ ಅಂತ ಹೇಳಲಾಗ್ತದೆ. ನೋಡೋದಾದ್ರೆ ಇದ್ರ ಬಗ್ಗೆ ಪೃಥ್ವಿ, ಈ ಮೊದಲು ಕೂಡ ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರೆ ಸುಮ್ಮನೆ ಒಪ್ಕೊಳ್ಬೇಡಿ, ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಮತ್ತು ನಿಮಗೆ ಬೇಕಾದಂಥದ್ದೆಲ್ಲ, ಅದು ಪರಮೇಶ್ವರ್ ಇರ್ಬೋದು, ಮತ್ತೊಬ್ಬರ ಹೆಸರನ್ನು ಹೇಳಿ, ಜೊತೆಗೆ ಯಾವುದೇ ಕಾರಣ ಕೂಡ ರಾಜೀನಾಮೆಗೆ ಒಪ್ಕೋಬೇಡಿ, ಒಂದಷ್ಟು 1 ಅಥವಾ 2 ತಿಂಗಳು ಕಾಲಾವಕಾಶ ತೆಗೆದುಕೊಳ್ಳಿ ಅಂತೇಳಿ ಮೊನ್ನೆ ಕೂಡ ದೆಹಲಿಗೆ ಹೋಗೋಂಥ ಸಂದರ್ಭದಲ್ಲಿ ಆಪ್ತ ಸಚಿವರು ಒತ್ತಡವನ್ನು ಹಾಕಿದರು. ನಂತರ ನಿನ್ನೆ ಬೆಳಿಗ್ಗೆ ಕೂಡ ಅವರಿಗೆ ಪರೋಕ್ಷವಾಗಿ ಒತ್ತಡ ಹಾಕಿದ್ರು. ಒತ್ತಡ ಹಾಕಿದ ಸಂದರ್ಭದಲ್ಲೂ ಕೂಡ ನಾನು ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಹೇಳಿದ ಮಾತನ್ನು ಕೇಳ್ತೇನೆ ಅನ್ನೋ ಮುಖಾಂತರ ಸಾರಾಸಗಟವಾಗಿ ತಿರಸ್ಕಾರವನ್ನು ಮಾಡಿದರು. ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂಬಿರ್ತಕ್ಕಂಥ ಅನೇಕ ಹಿರಿಯ ಸಚಿವರುಗಳಿರ್ತಕ್ಕಂಥದ್ದು, ಹಿರಿಯ ನಾಯಕರುಗಳಿರ್ತಕ್ಕಂಥದ್ದು, ಅನೇಕ ನಾಯಕರುಗಳು, ಶಾಸಕರುಗಳಿರ್ತಕ್ಕಂಥದ್ದು. ಹಾಗಾಗಿ ತಾವು 8 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ನಂಬಿದಂಥವರ ರಾಜಕೀಯ ಪರಿಸ್ಥಿತಿ ಏನು ಮತ್ತು ರಾಜಕೀಯ ಸ್ಥಾನಮಾನಗಳು ಏನು ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈಗಾಗಲೇ ಸಿದ್ದರಾಮಯ್ಯವ್ರಿಗೆ ವಯಸ್ಸಾಗಿರ್ತಕ್ಕಂಥದ್ದು ಮತ್ತು ಆಕ್ಟಿವ್ ಪಾಲಿಟಿಕ್ಸಿಂದ ದೂರ ಸರಿದ್ರೆ ಎಲ್ಲೊಂದು ಕಡೆ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಕೂಡ ಎಲ್ಲೊಂದು ಕಡೆ ದೂರ ಹೋಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ನಂಬಿರ್ತಕ್ಕಂಥ ಅನೇಕ ಶಾಸಕರುಗಳಿರ್ತಕ್ಕಂಥದ್ದು, ನಾಯಕರುಗಳಿರ್ತಕ್ಕಂಥದ್ದು, ಹಿರಿಯ ಸಚಿವರುಗಳಿರ್ತಕ್ಕಂಥದ್ದು. ಹಾಗಾಗಿ ಅವರುಗಳು ಕೂಡ ಆಶ್ರಯವನ್ನು ಕಲ್ಪಿಸತಕ್ಕಂಥ ಗುರುತರ ಹೊಣೆಗಾರಿಕೆ ಈಗ ಸಿದ್ದರಾಮಯ್ಯ ಮೇಲೆ ಬಂದಿರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಅವರ ಸುತ್ತ 2 ಅಥವಾ 3 ಡಿಸಿಎಂಗಳನ್ನು ಸೃಷ್ಟಿ ಮಾಡಲಿಕ್ಕೂ ಕೂಡ ಕಾರಣಕರ್ತ ಆಗುತ್ತೆ ಅಂತ ಹೇಳಲಾಗ್ತದೆ. ಅನೇಕ ಮುಖ್ಯಮಂತ್ರಿಗಳ ಅತ್ಯಾಪ್ತ ಶಾಸಕರುಗಳು ಕೂಡ ಮಂತ್ರಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ರಾಹುಲ್ ಗಾಂಧಿಯವರು ಹಾಲಿ ಸಂಪುಟದಲ್ಲಿರ್ತಕ್ಕಂಥ ಸುಮಾರು 20 ರಿಂದ 22 ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಹಿರಿಯ ಸಚಿವರ ಮೇಲೆ ಅಸಮಾಧಾನ ಕೂಡ ಹೊಂದಿರತಕ್ಕಂಥದ್ದು, ಅವರ ಕಾರ್ಯವೈಖರಿ ಮೇಲೆ ಅಸಮಾಧಾನ ಹೊಂದಿರತಕ್ಕಂಥದ್ದು. ಹಾಗಾಗಿ ಹೊಸ ಮುಖಗಳಿಗೆ, ಯುವಕರಿಗೆ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶ ಕೊಡುವುದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಮತ್ತು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದಂಥವರಿಗೆ ಒಂದಷ್ಟು ವಿಶೇಷವಾದ ಪವರನ್ನು ಕೊಡ್ತಾರೆ. ಅವ್ರಿಗೂ ಕೂಡ ಮಂತ್ರಿಮಂಡಲದಲ್ಲಿ ಬಹುತೇಕ 60 ರಿಂದ 70% ಅವರಿಗೆ ಬೇಕಾದಂಥವ್ರು ಆಯ್ಕೆ ಮಾಡಲಿಕ್ಕೆ ಕೂಡ ಸ್ವಾತಂತ್ರ್ಯವನ್ನು ಕೊಡಲಾಗುತ್ತೆ. ಆ ಸ್ವಾತಂತ್ರ್ಯ ನಡುವೆ ಕೂಡ ಹೈಕಮಾಂಡ್ನ ಕ್ಯಾಂಡಿಡೇಟ್ಗಳು ಇರ್ತಾರೆ, ರಾಹುಲ್ ಗಾಂಧಿ ಅವರದ್ದು ವೈಯಕ್ತಿಕ ಕ್ಯಾಂಡಿಡೇಟ್ಗಳು ಇರ್ತಾರೆ ಮತ್ತು ಅದರಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಂಡಿಡೇಟ್ಗಳು ಇರ್ತಕ್ಕಂಥದ್ದು. ಆದರೆ ಸಾಮಾನ್ಯವಾಗಿ ಬಹುತೇಕ 50 ರಿಂದ 60% ಅಧಿಕಾರವನ್ನು ಅಂದರೆ ತನ್ನ ಮಂತ್ರಿಮಂಡಲಕ್ಕೆ ಯಾರೆಲ್ಲ ಬೇಕು, ಯಾವ ಖಾತೆಯನ್ನು ಕೊಡಬೇಕು, ಆ ಮುಖಾಂತರ ಸರ್ಕಾರ ರಚನೆ ಆದ ನಂತರ ಸರ್ಕಾರ ನಿರ್ವಹಣೆಗೆ, ಸರ್ಕಾರ ನಡೆಸಲಿಕ್ಕೆ, ಆಡಳಿತ ಯಂತ್ರ ಸುಗಮವಾಗಿ ಸಾಗಲಿಕ್ಕೆ ಯಾರೆಲ್ಲ ಇದ್ರೆ ಒಳ್ಳೇದಂತೇಳಿ ಲೆಕ್ಕಾಚಾರ ಮತ್ತು ತೀರ್ಮಾನ ಮಾಡ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಲಾಗುತ್ತೆ. ಈ ಮುಖ್ಯಮಂತ್ರಿಗಳಿಗೆ ವಿವೇಚನೆ ಬಿಟ್ಟರೂ ಕೂಡ ಸಿದ್ದರಾಮಯ್ಯ ಅತ್ಯಾಪ್ತರನ್ನು ಕೂಡ ಸೇರಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಇವತ್ತು ಸಂಜೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್
ಬರ್ತಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಡಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂತರ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯವರಿಗೆ ರಾಹುಲ್ ಗಾಂಧಿ ಅವರೇ ರಾಜ್ಯಸಭಾ ಸ್ಥಾನವನ್ನು ಆಫರ್ ಮಾಡಿರ್ತಕ್ಕಂಥದ್ದು. ತಮ್ಮ ಪುತ್ರ ಯತೀಂದ್ರ ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಭವಿಷ್ಯವನ್ನ ಕಾಂಗ್ರೆಸ್ ಪಕ್ಷ ರೂಪಿಸ್ತಂತೇಳಿ ಏನು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ನಡುವೆ ಕೂಡ ನಾಳೆ ಸಿದ್ದರಾಮಯ್ಯವರು ತನ್ನ ಅತ್ಯಾಪ್ತರ ಪರವಾಗಿ ಬ್ಯಾಟಿಂಗ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮುಖ್ಯಮಂತ್ರಿಗಳು ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಮತ್ತು ಕೆಲ ಆಪ್ತ ಸಚಿವರ ನಡುವೆ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸ್ತಿರ್ತಕ್ಕಂಥದ್ದು. ಅಲ್ಲದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತಂದಿರತಕ್ಕಂಥದ್ದು. ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು, ಈಗ ಇರ್ತಕ್ಕಂಥ ಅವಕಾಶ ಈಗ ಇದೇ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತೊಂದು ಕಡೆ ಒಂದು ವೇಳೆ ಮುಂಬರಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಸಂಪುಟದಲ್ಲಿ ತೆಗೆದುಕೊಳ್ತಾರಲ್ಲ ಎಂಬ ಆತಂಕ ಎದುರಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ಕನಸು ಕಂಡಿರ್ತಕ್ಕಂಥ, ಅದಕ್ಕೆ ಏನೆಲ್ಲ ಪ್ರಯೋಗಗಳು ಮಾಡಬೇಕು, ಏನೆಲ್ಲ ಸ್ಟ್ರಾಟಜಿನ ಮಾಡಬೇಕು, ಆ ಸ್ಟ್ರಾಟಜಿನ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರ್ ಕೂಡ ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆ ಸಿಗದಿದ್ರು ಕೂಡ ಉಪಮುಖ್ಯಮಂತ್ರಿ ಯಾರು ಉತ್ತರ ಸಿಕ್ಕಿ, ಒಂದು ವೇಳೆ ಮಂತ್ರಿ ಸ್ಥಾನ ಸಿಗದಿದ್ರು ಕೂಡ ಮಂತ್ರಿ ಸ್ಥಾನ ಸಿಗಲಿ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಾಳೆಯ ಮತ್ತು ಹೈಕಮಾಂಡ್ ಲೆಕ್ಕಾಚಾರದ ಪ್ರಕಾರ ಸೌಮ್ಯ ಸ್ವಭಾವದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸ್ಪೀಕರ್ ಆಗಿ ಮಾಡಬೇಕೆಂಬ ಚರ್ಚೆ ಕೂಡ ನಡೀತಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿ.